ಕನ್ನಡದಲ್ಲೇ ಮತ್ತು ಅದರ ಜೊತೆಗೆ ತೆಲುಗಿನಲ್ಲೇ ಖಂಡಿತ ನೋಡಿ ಇದೆಲ್ಲ ತಾಯಿ ಭಾಷೆ ಅದೇ ಇರಬೇಕು ಅಂತೇಳಿ ಒಂದಿಷ್ಟು ಬರೆದ್ರು. ಆ ಸಂದರ್ಭದಲ್ಲೇ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಸಾಕಷ್ಟು ಒದ್ದಾಟಗಳಿದ್ದು ಅದ್ರ ಬಗ್ಗೆ ಒಳ್ಳೆಯ ಅಭ್ಯಾಸ ಆಗಿರಲಿಲ್ಲ. ಭಾಷಾಶಾಸ್ತ್ರಜ್ಞರು ಇನ್ನೂ ಅಷ್ಟು ದೀರ್ಘ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿರಲಿಲ್ಲ. ಇಂಥ ಸಂದರ್ಭದಲ್ಲೇ ಅವರ ಮನಸ್ಸಿನಲ್ಲಿ ತಮಿಳರ ಮನಸ್ಸಿನಲ್ಲಿ ಪೂರ್ಣವಾಗಿ ಬಿದ್ದುಬಿಟ್ರು. ಅಷ್ಟೇ ತಮಿಳು ದೊಡ್ಡ ಕವಿ ಸುಬ್ರಹ್ಮಣ್ಯ ಭಾರತಿ ಅವರು ದೊಡ್ಡ ಕವಿಗಳು ತಮಿಳಿನವರು. ಅವರು ಸಹಿತ ಕನ್ನಡ ಮತ್ತು ತೆಲುಗು ಮಲಯಾಳ ಇವೆಲ್ಲ ತಮಿಳು ಜನ್ಯ ಅಂಥೇಳಿ ವ್ಯಾಖ್ಯಾನ ಮಾಡಿದರು. ಅದನ್ನು ನಂಬ್ಕೊಂಡು ಹೋದರು. ಅಷ್ಟೇ ಅಲ್ಲ, ಅಲ್ಲಿಯ ನಮ್ಮ ಹೆಂಗೆ ನಾಡಗೀತೆ ಬರೀತಾರಲ್ಲ ಹಂಗೆ ತಮಿಳುನಾಡಿನ ಗೀತೆಯನ್ನು ಬರೆದಂಥ ಮನೋನ್ಮಣಿ ಸುಂದರಂ ಪಿಳ್ಳೈ ಅವರಿದ್ದಂಥವ್ರ ರಚನೆ ಕವನದಲ್ಲೇ ಕನ್ನಡ ಮಗಳು, ತೆಲುಗು ಮಗಳು, ಮಲಯಾಳಂ ಮಗಳು ಅಂತೇಳಿ ತಮಿಳಿನ ಹೆಗ್ಗಳಿಗೆಯನ್ನು ಹೇಳುವ ಜೊತೆಗೆ ಅಲ್ಲಿಯ ಹುಟ್ಟಿ ಬೆಳೆದಂಥ ಜನರಲ್ಲೇ ತಮಿಳಿನ ಬಗ್ಗೆ ಒಂದು ದೊಡ್ಡ ಭಾವನೆ. ಮತ್ತು ಇವತ್ತಿಗೂ ತಮಿಳರಿಗೆ ತಮ್ಮ ಭಾಷೆ, ತಮ್ಮ ಒಂದು ವಿಚಾರ, ಸಂಸ್ಕೃತಿ ಇದರ ಬಗ್ಗೆ ಭಾಳಷ್ಟು ಭಾವನಾತ್ಮಕವಾಗಿ ಅದನ್ನು ಪ್ರೀತಿಸುವಂಥವ್ರು. ಇವತ್ತಿಗೂ ಹಿಂದಿಯನ್ನು ಒಪ್ಕೊಳ್ತಾ ಇಲ್ಲ ಅವರು. ಇದು ನಮಗೆ ಗೊತ್ತಿದ್ದಂಥ ವಿಷಯ. ಆದರೆ ಇದಕ್ಕೆಲ್ಲ ಈ ಬ್ರಿಟಿಷ್ ವಿದ್ವಾಂಸರು ಜೊತೆಗೆ ಅದನ್ನು ನಂಬ್ಕೊಂಡು ಬಂದ ತಮಿಳರ ಭಾವನೆಗಳು. ಹೀಗಿದ್ದಾಗ ಸಹಜವಾಗಿ ನಮ್ಮ ಈ ಕಮಲ್ ಹಾಸನ್ ಅವ್ರಿಗೂ ಬೇರೆ ಮಟ್ಟದ ತಲೆ ಕೂತ್ಬಿಟ್ಟದು ಅಂಥೇಳಿ ಇವರ ಅಡ್ಮೆಂಟ್ ನಡ್ಕೊಂಡಿದ್ದು ನೋಡಿದಾಗ ಜೊತೆಗಿಲ್ಲ ಅದು ಸ್ವಾರಿ ಕೇಳೋ ಸಾಧ್ಯ ಇಲ್ಲ, ಕ್ಷಮೆ